ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ವಿಶೇಷವಾಗಿ ಈ ಒಂದು ವಿಡಿಯೋನ ಎಲ್ಲ ಹೆಣ್ಣು ಮಕ್ಕಳು ಕೂಡ ನೋಡಲೇಬೇಕು. ಅದರಲ್ಲೂ ಇವತ್ತು ಸೋಷಿಯಲ್ ಮೀಡಿಯಾನ ಬಳಕೆಯನ್ನು ಮಾಡ್ತಾ ಇರುವಂಥವ್ರು, ಅದರಲ್ಲೂ ಈ ಟೀನೇಜ್ ಅಂತ ಏನಿದೆಯಲ್ಲ, 13ರಿಂದ 19 ವಯಸ್ಸು, ಈ ವಯಸ್ಸಿನಲ್ಲಿ ಏನು ಬೇಕಾದರೂ ಆಗಬಹುದು ಎಂಬುದಕ್ಕೆ ಚಿತ್ರದುರ್ಗ ವರ್ಷಿತಾಳೆ ಒಂದು ಸಾಕ್ಷಿ ಅಂತಾನೆ ಹೇಳಬಹುದು. ಯಾಕೆ ಈ ಒಂದು ಮಾತನ್ನ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ವಿಶೇಷವಾಗಿ ಹೆಣ್ಣು ಮಕ್ಕಳು ಏನು ಮಾಡ್ತಾ ಇದ್ದಾರೆ, ಇತ್ತೀಚೆಗೆ ಸೋಷಿಯಲ್ ಮೀಡಿಯಾವನ್ನ ಬಳಕೆ ಮಾಡ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಅದೇನೇನು ಆಗ್ತಾ ಇದೆ ಅಂತ ಯಾರಿಗೂ ಕೂಡ ಗೊತ್ತಾಗ್ತಾ ಇಲ್ಲ. ಯಾಕೆ ಅಂತಂದ್ರೆ ಅಲ್ಲಿ ಕೆಲವೊಂದಿಷ್ಟು ಜನ ಪರಿಚಯ ಆಗ್ತಾರೆ, ಕೆಲವೊಂದಿಷ್ಟು ಜನ ಸ್ನೇಹಿತರಾಗ್ತಾರೆ, ಕೆಲವೊಂದಿಷ್ಟು ಜನ ಒಳ್ಳೆಯದಕ್ಕಾಗಿ ಉಪಯೋಗಿಸ್ಕೊಳ್ತಾರೆ, ಅಥವಾ ಇನ್ನೊಂದಿಷ್ಟು ಜನ ಕೆಟ್ಟದಕ್ಕಾಗಿಯೇ ಒಂದು ಕೆಟ್ಟ ಉದ್ದೇಶವನ್ನು ಇಟ್ಕೊಂಡು ಕೆಲವೊಬ್ಬರನ್ನ ಪರಿಚಯ ಕೂಡ ಮಾಡ್ಕೊಳ್ತಾರೆ. ಸೊ ಅವರ ಒಂದು ದೃಷ್ಟಿಕೋನ ಯಾರಿಗೂ ಕೂಡ ಪರಿಚಯ ಆಗುವಂಥ ವ್ಯಕ್ತಿಗಳಿಗೆ ಇರೋದಿಲ್ಲ. ಸಹಜವಾಗಿ ಹಾಯ್ ಬಾಯ್ ಅಂತ ಏನೋ ಮೆಸೇಜ್ಗಳನ್ನ ಆರಂಭದಲ್ಲಿ ಮಾಡೋದಕ್ಕೆ ಪ್ರಾರಂಭಿಸ್ತಾರೆ. ಅದಾದ ಬಳಿಕ ಫ್ರೆಂಡ್ಶಿಪ್ ಅಂತಾರೆ, ಅದಾದ ಬಳಿಕ ಪ್ರೀತಿ ಆಗುತ್ತೆ, ಪ್ರೀತಿ ಕಾಮವಾಗಿ ತಿರುಗಿ ಕೊನೆಗೆ ಆ ಒಂದು ಕಾಮ ಪಿತ್ತ ನೆತ್ತಿಗೆ ಏರಿ ಎಲ್ಲವೂ ಕೂಡ ಕಳೆದುಕೊಂಡ ನಂತರ ಕೊನೆಗೆ ಈ ರೀತಿಯಾಗಿ ಶವವಾಗಿ ಪತ್ತೆ ಆಗುವಂಥ ಪರಿಸ್ಥಿತಿ ಇತ್ತೀಚೆಗೆ ಹೆಣ್ಣು ಮಕ್ಕಳಿಗೆ ಬರ್ತಾ ಇರುವಂಥದ್ದು. ಸೊ ಈ ಮಾತನ್ನು ಹೇಳೋದಕ್ಕೆ ನಿಜಕ್ಕೂ ನನಗೆ ತುಂಬ ದುಃಖ ಇದೆ. ಆದರೂ ಕೂಡ ಇಷ್ಟೊಂದು ಕಠೋರವಾಗಿ ಯಾಕೆ ಮಾತನಾಡ್ತಾ ಇದ್ದೀನಿ ಅಂತಂದರೆ, ಈಗ ವರ್ಷಿತಾಗಿ ಈ ರೀತಿಯಾದಂಥ ಪ್ರಸಂಗ ಬಂದಿದೆಯಲ್ಲ, ವರ್ಷಿತ ಸಾವನ್ನಪ್ಪಿದ್ದಾಳಲ್ಲ, ಈ ಪರಿಸ್ಥಿತಿ ಬೇರೆ ಸಮಾಜದಲ್ಲಿರುವಂಥ ಯಾವ ಹೆಣ್ಣು ಮಕ್ಕಳಿಗೂ ಬರೋದು ಬೇಡ. ಆ ಕಾರಣದಿಂದಾಗಿ ನಾನು ಇಷ್ಟೊಂದು ಘೋರವಾಗಿ, ಇಷ್ಟೊಂದು ಸ್ಪಷ್ಟವಾಗಿ, ಇಷ್ಟೊಂದು ಆಕ್ರೋಶದಿಂದ ಮಾತನಾಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲ ಹೆಣ್ಣುಮಕ್ಕಳು ಎಚ್ಚೆತ್ತುಕೊಳ್ಳಿ. ಯಾಕೆ ಈ ಒಂದು ಮಾತು ಹೇಳ್ತೀನಿ ಅಂತಂದರೆ, ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಪರಿಚಯ ಆಗುವಂಥ ಎಲ್ಲ ಗಂಡು ಮಕ್ಕಳು ಕೂಡ ಅಥವಾ ಎಲ್ಲ ಹೆಣ್ಣು ಮಕ್ಕಳು ಕೂಡ ಒಳ್ಳೆಯವರು ಅಂತ ಹೇಳೋದಕ್ಕೂ ಆಗೋದಿಲ್ಲ, ಕೆಟ್ಟವರು ಅಂತ ಹೇಳೋದಕ್ಕೆ ಆಗೋದಿಲ್ಲ. ಇವತ್ತು ಮನೆಯಲ್ಲಿ ಜೊತೆಯಾಗಿ ಹುಟ್ಟಿರ್ತಕ್ಕಂಥ ಅಣ್ಣ ತಮ್ಮಂದಿರೇ ಇವತ್ತು ನಂಬಿಕೆಗಳಿಂದ ಬದುಕ್ತಾ ಇಲ್ಲ, ಅಥವಾ ನಂಬಿಕೆಗಳು ಇಲ್ಲದೇ ಇರುವ ರೀತಿಯಲ್ಲಿ ಬದುಕ್ತಾ ಇದ್ದಾರೆ. ಅಂಥದ್ರಲ್ಲಿ ಯಾವತ್ತೂ ಯಾವುದೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಪರಿಚಯ ಆದವರ ಮೇಲೆ ನಂಬಿಕೆ ಇಟ್ಟುಕೊಂಡು ನೀವು ಏನಾದರೂ ಮಾಡ್ತೀನಿ ಅಥವಾ ಜೀವನವನ್ನು ಕಟ್ಕೊಳ್ತೀನಿ ಅಂತಂದರೆ ಅದು ಸಾಧ್ಯನಾ ಎಂಬ ಒಂದು ಪ್ರಶ್ನೆ ಕಾಡುವಂತಹದ್ದು. ಸೊ ಈ ಯುವಕನ ನೀವು ಗಮನಿಸಿದ್ರಿ ಅಂತ ಅಂದ್ಕೊಳ್ತೀನಿ. ಚೇತನ್ ಅಂತ ಈ ಯುವಕ, ಕೇವಲ 21 ವರ್ಷ ವಯಸ್ಸು ಇವನಿಗೆ. ಇನ್ನು ಈ ಯುವತಿ ವರ್ಷಿತಾ, ಇವಳಿಗೆ ಕೇವಲ 19 ವರ್ಷ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ಅಥವಾ ಮಾಧ್ಯಮಗಳಲ್ಲಿ ಆಗಿರ್ಬೋದು ಇವರಿಬ್ಬರದೇ ಚರ್ಚೆ ಅಂತಾನೆ ಹೇಳ್ಬೋದು. ಈಗ ಈ ಯುವತಿ ಏನಿದ್ದಾಳೆ ಕೊಲೆಯಾಗಿ ಸಾವನ್ನಪ್ಪಿರ್ತಕ್ಕಂಥದ್ದು. ಜೊತೆಗೆ ಈ ಚೇತನ್ ಎಂಬ ವ್ಯಕ್ತಿ ಏನಿದ್ದಾನೆ, ಇವನಿಗೆ 21 ವರ್ಷ ವಯಸ್ಸು, ಅದು ಬ್ಲಡ್ ಕ್ಯಾನ್ಸರ್ ಕೂಡ ಇದೆ ಅಂತ ಹೇಳಲಾಗ್ತದೆ. ಅದು 3ನೇ ಸ್ಟೇಜಲ್ಲಿ ಇದೆ ಎಂಬ ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂತಹದ್ದು. ಇವರಿಬ್ಬರಿಗೂ ಕೂಡ ಪರಿಚಯ ಆಗಿ ಕೇವಲ 10 ತಿಂಗಳಾಗಿರುತ್ತೆ. ಆದರೆ ಒಂದು ಮಾಹಿತಿಯ ಪ್ರಕಾರ ಆ ಒಂದು ಹೆಣ್ಣು ಮಗಳು ಏನಿದ್ದಾಳೆ 8 ತಿಂಗಳು ಗರ್ಭಿಣಿ ಎಂಬ ಒಂದು ಮಾಹಿತಿ ಬರ್ತಾ ಇದೆ. ಸೊ ಇದೆಂತಹ ಕೆಟ್ಟ ಬೆಳವಣಿಗೆ ಅಂತ ಹೇಳಬಹುದು. ಕೇವಲ 10 ತಿಂಗಳಷ್ಟೇ ಪರಿಚಯ ಆಗಿದೆ, ಈಗ ಯುವತಿ 8 ತಿಂಗಳು ಗರ್ಭಿಣಿ ಅಂತ ಹೇಳಲಾಗ್ತಾ ಇದೆ. ಸೊ ಗರ್ಭಿಣಿ ಆದ ಕಾರಣದಿಂದಾಗಿ ಅವಳು ಮದುವೆ ಆಗುವಂತ ಇವನ ಹತ್ರ ಪೀಡಿಸೋದಕ್ಕೆ ಪ್ರಾರಂಭಿಸ್ತಾಳೆ, ಇವನ ಹತ್ರ ರಿಕ್ವೆಸ್ಟ್ ಮಾಡೋದಕ್ಕೆ ಪ್ರಾರಂಭಿಸ್ತಾಳೆ. ಇವಳ ರಿಕ್ವೆಸ್ಟ್ ಆ ವ್ಯಕ್ತಿಗೆ ಏನೋ ಅನಿಸುತ್ತೋ ಗೊತ್ತಿಲ್ಲ, ಟಾರ್ಚರ್ ಆಗುತ್ತೋ ಗೊತ್ತಿಲ್ಲ, ಬದಲಿಗೆ ಇವಳನ್ನು ಮುಗಿಸ್ಲೇಬೇಕು ಎಂಬ ಪ್ಲಾನನ್ನು ಹಾಕ್ತಾನೆ, ಸುಳ್ಳನ್ನು ಹೇಳಿಸ್ತಾನೆ, ಹಾಸ್ಟೆಲಿಂದ ಹೊರಗಡೆ ಬರೋದಕ್ಕೆ ಹೇಳ್ತಾನೆ. ಹಾಸ್ಟೆಲಿಂದ ಹೊರಗಡೆ ಬಂದ ನಂತರ ಇವರಿಬ್ಬರು ಕೂಡ ಒಂದಿಷ್ಟು ಮಾತನಾಡಿ ಆದ ಬಳಿಕ ಯಾರು ಇಲ್ಲದ ಸ್ಥಳದಲ್ಲಿ ಇವಳನ್ನು ಕೊಂದು ಇವಳು ಸುಟ್ಟು ಹೋಗಲಿ ಅನ್ನೋ ರೀತಿಯಲ್ಲಿ ಪೆಟ್ರೋಲನ್ನು ತಂದು ಅವಳಿಗೆ ಸುಟ್ಟಿರ್ತಕ್ಕಂಥದ್ದು. ಆದರೂ ಕೂಡ ಮಳೆಯ ವಾತಾವರಣ ಇರುವ ಕಾರಣದಿಂದಾಗಿ, ಮಳೆ ಬರುವ ಕಾರಣದಿಂದಾಗಿ ದೇಹ ಅರ್ಧಂಬರ್ಧ ಸುಟ್ಟೋಗಿರುತ್ತೆ ಎಂಬ ಮಾಹಿತಿ ಇವನಿಗೆ ಗೊತ್ತಾಗುತ್ತೆ, ಅಥವಾ ದೇಹ ಅರ್ಧಂಬರ್ಧ ಸುಟ್ಟೋಗಿದೆ ಎಂಬ ಒಂದು ವಿಚಾರ ಇವನಲ್ಲಿ ಮೂಡುತ್ತೆ. ಆಗ ಇವನು ಮತ್ತೆ ಪೆಟ್ರೋಲನ್ನು ತೆಗೆದುಕೊಂಡು ಹೋಗಿ ಸುಡೋದಕ್ಕೆ ಮುಂದಾಗಿರ್ತಾನೆ. ಸೊ ಇದೆಲ್ಲವೂ ಕೂಡ ಆದ ಬಳಿಕ ಅವಳ ದೇಹ ಅರ್ಧಂಬರ್ಧ ಸುಟ್ಟೋಗಿರುತ್ತೆ, ಅರ್ಧಂಬರ್ಧ ಸುಟ್ಟೋದ ಪರಿಸ್ಥಿತಿಯಲ್ಲಿ ಬಿದ್ದಿರುತ್ತೆ. ಸೊ ಇದೆಲ್ಲವೂ ಕೂಡ ಆಗಿದ್ದನ್ನು ಯಾರೂ ಕೂಡ ಒಬ್ಬರೂ ಕೂಡ ನೋಡಿರೋದಿಲ್ಲ. ಬದಲಿಗೆ ಇವತ್ತಿ ಮಿಸ್ಸಿಂಗ್ ಕೇಸು ಕೂಡ ಕಂಪ್ಲೀಟ್ ಆಗಿರುತ್ತೆ. ಕಂಪ್ಲೀಟ್ ಆದ ಬಳಿಕ ಇಲ್ಲಿ ಮಾರನೆಯ ದಿನ ಒಬ್ಬ ವ್ಯಕ್ತಿ, ಅನಾಮಧೇಯ ವ್ಯಕ್ತಿ ರಸ್ತೆ ಪಕ್ಕದಲ್ಲಿ ಹೋಗ್ತಾ ಇರಬೇಕಾದಂಥ ಸಂದರ್ಭದಲ್ಲಿ ಈ ಒಂದು ರೆಸ್ಟಿಗೆ ಅಂತ, ಸಹಜವಾಗಿ ಬೈಕಲ್ಲಿ ಹೋಗುವಂಥ ವ್ಯಕ್ತಿಗಳು ರೆಸ್ಟಿಗೆ ಅಂತ ಹೋಗ್ತಾರೆ, ಯಾರು ಆದರೂ ಕೂಡ ಅಷ್ಟೇ. ನಮ್ಮ ರಸ್ತೆ ಮಧ್ಯದಲ್ಲಿ ಬೈಕ್ನ ನಿಲ್ಲಿಸಿ ರೆಸ್ಟಿಗೆ ಅಂತ ಹೋಗ್ತಾರೆ, ಅಂದರೆ ಮೂತ್ರ ವಿಸರ್ಜನೆಗೆ ಅಂತ ಹೋಗ್ತಾರೆ. ಆ ಒಂದು ಸಂದರ್ಭದಲ್ಲಿ ಈ ಯುವತಿ ದೇಹ ಅಲ್ಲಿ ಈ ವ್ಯಕ್ತಿಗೆ ಗೊತ್ತಾಗುತ್ತೆ. ಆ ಒಂದು ಗೊತ್ತಾದ ಬಳಿಕ ಆ ವ್ಯಕ್ತಿ ಪೊಲೀಸ್ ಸ್ಟೇಷನ್ಗೆ ಮಾಹಿತಿಯನ್ನು ತಿಳಿಸ್ತಾನೆ. ಸೊ ಅಲ್ಲಿ ಈಗಾಗಲೇ ಈ ಒಂದು ಸಂಬಂಧಪಟ್ಟ ಪೇರೆಂಟ್ಸ್ಗಳೇನಿದ್ದಾರೆ, ಯುವತಿಗೆ ಸಂಬಂಧಪಟ್ಟಂಥ ಪೇರೆಂಟ್ಸ್ಗಳು ಮಿಸ್ಸಿಂಗ್ ಕೇಸನ್ನು ದಾಖಲಿಸಿರ್ತಾರೆ. ಅದೇ ರೀತಿಯಾಗಿ ಇಲ್ಲಿ ಯುವತಿಯು ಕೂಡ ಒಂದು ಶವ ಪತ್ತೆ ಆಗುತ್ತೆ. ಆಗ ಪೊಲೀಸರಿಗೆ ಅನುಮಾನ ಕೂಡ ಕ್ಲಾರಿಟಿ ಸಿಕ್ಬಿಡುತ್ತೆ, ಈ ಯುವತಿ ಬಹುಶಃ ಇವಳೇ ಇರ್ಬೋದು, ಮಿಸ್ಸಿಂಗ್ ಕೇಸ್ ಆಗಿದೆಯಲ್ಲ, ಮಿಸ್ಸಿಂಗ್ ಕೇಸ್ ಆಗಿರೋ ವರ್ಷಿತಾನೇ ಇರ್ಬೋದು ಎಂಬ ಒಂದು ಮಾಹಿತಿ ಇವರಿಗೆ ಒಂದಿಷ್ಟು ಖಚಿತವಾಗಿ. ಅಲ್ಲಿಂದ ಪೊಲೀಸರು ಈ ವರ್ಷಿತ ಕೇಸ್, ಮಿಸ್ಸಿಂಗ್ ಕೇಸ್ ಅಂತ ಏನು ದಾಖಲೆ ಮಾಡಿರ್ತಾರೋ ಪಾಲಕರು, ಆ ಒಂದು ಪಾಲಕರನ್ನು ಕರೆಸ್ತಾರೆ, ಈ ಒಂದು ಶವವನ್ನು ತೋರಿಸ್ತಾರೆ. ಇವಳು ಅರ್ಧಂಬರ್ಧ ಸುಟ್ಟೋಗಿರೋದ್ರಿಂದ ಮುಖದಿಂದ ಅವಳನ್ನು ಕಂಡುಹಿಡಿಯೋದಕ್ಕೆ ಸಾಧ್ಯವಾಗೋದಿಲ್ಲ. ಆದರೆ ಕೈಯಲ್ಲಿರುವಂತಹ ಟ್ಯಾಟೋ ಏನಿದೆ, ಟ್ಯಾಟೋದ ಆಧಾರದ ಮೇಲೆ ಇವಳು ನಮ್ಮ ಮಗಳೇ ಎಂಬ ಒಂದು ಗುರುತು ಅವರಿಗೆ ಸಿಗುತ್ತೆ. ಇದಾದ ಬಳಿಕ ಅನೇಕ ರೀತಿಯಾದಂಥ ಆಕ್ರೋಶವನ್ನು ಹೊರಹಾಕ್ತಾರೆ. ಮತ್ತು ಈ ಕೇಸನ್ನು ಮಾಡಿರ್ತಕ್ಕಂಥವ್ರು ಯಾರು ಎಂಬುದರ ಬೆನ್ನು ಹತ್ತಾರೆ. ಜೊತೆಗೆ ಆರೋಪಿ ಚೇತನ್ ಎಂಬುದು ಪೊಲೀಸರಿಗೆ ಕೊನೆಗೆ ಪತ್ತೆ ಆಗುತ್ತೆ. ಪೊಲೀಸರು
ಈ ಚೇತನನ್ನ ಕೂಡ ಬಂಧಿಸ್ತಾರೆ. ಬಂಧಿತ ಆದ ಬಳಿಕ ಇವನಿಗೆ ಕ್ಯಾನ್ಸರ್ ಇದೆ ಎಂಬುದು ಕೂಡ ಖಚಿತವಾಗುತ್ತೆ. ಈ ಚೇತನ್ ಏನಿದ್ದಾನೆ, ಈ ಚೇತನ್ ಹಿನ್ನೆಲೆಯನ್ನು ನೋಡೋದಾದ್ರೆ ಮಲ್ಟಿ ನೆಟ್ವರ್ಕಿಂಗ್ ಕಂಪನಿಯಲ್ಲಿ ಕೆಲಸವನ್ನ ಮಾಡಿಕೊಂಡು ಉದ್ಯೋಗಾಕಾಂಕ್ಷಿಗಳನ್ನ ಕಂಪನಿಗಳ ಸಂಪರ್ಕಕ್ಕೆ ತರುವುದು ಈತನ ಕೆಲಸವಾಗಿತ್ತು. ಅಂದ್ರೆ ಯಾರು ಉದ್ಯೋಗಗಳನ್ನ ಹುಡುಕ್ತಾ ಇರ್ತಾರೆ, ಸಹಜವಾಗಿ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ. ಈಗ ಆನ್ಲೈನ್ ಮೂಲಕ ಉದ್ಯೋಗಗಳು ಅಥವಾ ಮನೆಯಲ್ಲೇ ಕೂತು ಉದ್ಯೋಗಗಳು ಈ ರೀತಿಯಾದಂಥ ಏನು ಒಂದಿಷ್ಟು ಜನಗಳು ಫೋನ್ ಮಾಡ್ತಾರಲ್ಲ, ಆ ರೀತಿಯಾಗಿ ಈ ವ್ಯಕ್ತಿಯು ಕೂಡ ಬೇರೆ ಬೇರೆಯವರನ್ನ ಕೆಲಸಗಾರನ ಕೆಲಸದ ಆಕಾಂಕ್ಷಿಗಳನ್ನ ಕರೆ ತರುವಂತಹ ಕೆಲಸವನ್ನ ಮಾಡ್ತಾ ಇದ್ದ. ಜೊತೆಗೆ ಇನ್ಸ್ಟಾಗ್ರಾಮ್ನಲ್ಲಿ ವರ್ಷಿತಾ ಅವರನ್ನ ಪರಿಚಯ ಕೂಡ ಮಾಡ್ಕೊತಾನೆ. ಕೆಲಸ ಕೊಡಿಸುವುದಾಗಿ ಭರವಸೆಯನ್ನು ಕೂಡ ನೀಡ್ತಾನೆ. ಪರಿಚಯ ಪ್ರೀತಿಗೆ ತಿರುಗುತ್ತೆ. ನಗರದ ಕಳಕೋಟೆ ನಿವಾಸಿಯಾದ ಈತ ಆಗಾಗ ವಿದ್ಯಾರ್ಥಿನಿಯಾದಂತಹ ವರ್ಷಿತಾಳನ್ನ ಭೇಟಿ ಆಗ್ತಾ ಇರ್ತಾನೆ. ಭೇಟಿ ಆದಂತಹ ಸಂದರ್ಭದಲ್ಲಿ ಇಬ್ಬರು ಕೂಡ ಜೊತೆಗೆ ಇರ್ತಾರೆ. ಜೊತೆಗೆ ಇರುವಂತದ್ದು, ಆದರೆ ಅಲ್ಲಿ ಮುಂದೆ ಏನಾಗುತ್ತೆ ಗೊತ್ತಿಲ್ಲ. ಬದಲಿಗೆ ಈಗ ಆ ಮಹಿಳೆ ಅಥವಾ ಆ ಒಂದು ಕೊಲೆ ಆಗಿರ್ತಕ್ಕಂಥ ವರ್ಷಿತಾ ಏನಿದ್ದಾಳೆ, ಈಗ 8 ತಿಂಗಳು ಗರ್ಭಿಣಿ ಅಂತ ಮೂಲಗಳು ಹೇಳಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಸಂಬಂಧಪಟ್ಟಿರುವಂತಹ ಅಧಿಕಾರಿಗಳು ಕೂಡ ಸ್ಪಷ್ಟನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಇನ್ನು ಆಗಸ್ಟ್ 18ರಂದು ಮಧ್ಯಾಹ್ನ 3:30 ವೇಳೆಯಲ್ಲಿ ಕೊಲೆ ಮಾಡಿದ್ದ ಆರೋಪಿ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ದ. ಸೊ ನಾನು ಆರಂಭದಲ್ಲಿ ಹೇಳಿದ ಹಾಗೆ ಮಳೆ ಸುರಿಯುತ್ತಿದ್ದ ಕಾರಣ ಬೆಂಕಿ ನಂದಿ ಹೋಗಿತ್ತು. ಹೀಗಾಗಿ ರಾತ್ರಿ ಮತ್ತೆ ಪೆಟ್ರೋಲ್ನ ತಂದು ಬೆಂಕಿ ಹಚ್ಚಿದ್ದ. ಆಗಸ್ಟ್ 19ರಂದು ಮೃತದೇಹ ಪತ್ತೆಯಾಗಿತ್ತು. ಕೆಲವೇ ಗಂಟೆಗಳಲ್ಲಿ ಪೊಲೀಸರು ಆರೋಪಿಯನ್ನ ಪತ್ತೆ ಹಚ್ಚಿ ಬಂಧಿಸುವಲ್ಲಿ ಯಶಸ್ವಿ ಕೂಡ ಆಗಿದ್ದರು. ಸೊ ಈಗಾಗಲೇ ಆ ಒಂದು ವ್ಯಕ್ತಿಯನ್ನ ಸ್ಥಳ ಮಹಾಜರಿಗೂ ಕೂಡ ಕರೆದುಕೊಂಡು ಬಂದಿರತಕ್ಕಂತಹದ್ದು. ಸೊ ಕೆಲವೊಂದು ಕಡೆ ನೀವು ಆ ದೃಶ್ಯವನ್ನ ಕೂಡ ಗಮನಿಸಿದ್ರಿ ಅಂತ ಅಂದ್ಕೊಳ್ತೀನಿ. ಮುಂದೆ ಈ ವ್ಯಕ್ತಿ ಚೇತನ್ ಹೋಗ್ತಾ ಇರುವಂತದ್ದು, ಜೊತೆಗೆ ಹಿಂದೆ ವರ್ಷಿತಾ ಹೋಗ್ತಾ ಇರುವಂತದ್ದು, ಅವರಿಬ್ಬರ ಮಧ್ಯೆ ಏನೇನು ಮಾತುಕತೆ ಆಗಿತ್ತೋ ಗೊತ್ತಿಲ್ಲ. ಬದಲಿಗೆ ಆ ರೀತಿಯಾದಂತಹ ಸಿಸಿ ಕ್ಯಾಮೆರಾದ ಫೋಟೇಜ್ಗಳು ಪತ್ತೆ ಆಗಿರ್ತಕ್ಕಂಥದ್ದು. ಜೊತೆಗೆ ಈ ವ್ಯಕ್ತಿ ಪೆಟ್ರೋಲ್ ಅನ್ನ ಕೈಯಲ್ಲಿ ಹಿಡಿದುಕೊಂಡು ಹೋಗುವಂತ ಫೋಟೇಜ್ಗಳು ಕೂಡ ಈಗ ಪೊಲೀಸರಿಗೆ ಸಿಕ್ಕಿರ್ತಕ್ಕಂಥದ್ದು. ಇನ್ನು ಈ ವ್ಯಕ್ತಿ ಸಿಕ್ಕಾದ ಬಳಿಕ ಒಂದಿಷ್ಟು ಪೊಲೀಸರು ಎನ್ಕ್ವೈರಿ ಮಾಡುವಂತಹ ಸಂದರ್ಭದಲ್ಲಿ ಇವನು ಒಂದಿಷ್ಟು ಮಾತುಗಳನ್ನು ಹೇಳ್ತಾನೆ. ಬೇರೆಯವರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ಲು, ನಂದು ಮಗು ಅದು ಅಲ್ಲ, ಅವಳು ಏನ್ ಮಾಡ್ಕೊಂಡಿದ್ದಾಳೋ ನನಗೆ ಗೊತ್ತಿಲ್ಲ, ಆದ್ರೆ ಅದು ನನ್ನ ಮಗು ಅಲ್ವೇ ಅಲ್ಲ ಎಂಬ ಒಂದು ಚೇತನ್ ಪೊಲೀಸರ ಮುಂದೆ ಹೇಳಿರ್ತಕ್ಕಂಥದ್ದು. ವರ್ಷಿತಾ ಬೇರೊಬ್ಬ ಯುವಕನ ಜೊತೆ ಸಂಬಂಧ ಬೆಳೆಸಿದ್ಲು. ಆಕೆಯ ಗರ್ಭದಲ್ಲಿರುವ ಭ್ರೂಣ ನನ್ನದಲ್ಲ, ತನ್ನನ್ನು ಮದುವೆಯಾಗುವಂತೆ ಒತ್ತಾಯ ಮಾಡಿದ್ದ ಕಾರಣಕ್ಕೆ ಕೊಲೆ ಮಾಡಿರುವುದಾಗಿ ಆ ಆರೋಪಿಯಾಗಿರ್ತಕ್ಕಂಥ ಚೇತನ್ ಕೂಡ ಪೊಲೀಸರ ಮುಂದೆ ಹೇಳಿಕೊಂಡಿರ್ತಕ್ಕಂಥದ್ದು. ಈ ಕುರಿತ ಗೊಂದಲ ನಿವಾರಣೆಗಾಗಿ ಆರೋಪಿ ಹಾಗೂ ಭ್ರೂಣದ DNA ಪರೀಕ್ಷೆಗೆ ಈಗಾಗಲೇ ಕಳಿಸಿರ್ತಕ್ಕಂಥದ್ದು. ಆದರೆ ನಿಖರವಾದಂತಹ ಮಾಹಿತಿ ಇದುವರೆಗೂ ಕೂಡ ಲಭ್ಯವಾಗಿಲ್ಲ. ಒಟ್ಟಾರೆ ಈ ರೀತಿಯಾದಂತಹ ಒಂದು ಕೆಟ್ಟ ಗಳಿಗೆ ಅಥವಾ ಈ ರೀತಿಯಾದಂತಹ ಒಂದು ಕೆಟ್ಟ ಘಟನೆ ನಮ್ಮ ರಾಜ್ಯದಲ್ಲಿ ನಡೆದಿದೆ ಅಂತ ಹೇಳೋದಕ್ಕೆ ನಿಜಕ್ಕೂ ನನಗೆ ನೋವಿದೆ. ವಿಶೇಷವಾಗಿ ಹೆಣ್ಣು ಮಕ್ಕಳು ಏನಿದ್ದೀರಲ್ಲ, ನಿಮ್ಮ ಒಂದು ವಯಸ್ಸಿನಲ್ಲಿ ಏನು ಮಾಡ್ತಾ ಇರ್ತೀರಿ ಎಂಬ ಒಂದು ಅರಿವು ಕೂಡ ನಿಮಗೆ ಇರೋದಿಲ್ಲ. ಆದರೆ ಒಂದಿಷ್ಟು ತಂದೆ ತಾಯಿಗಳ ಕಡೆ ಗಮನ ಕೊಡಿ, ಒಂದಿಷ್ಟು ಮನೆ ಕಡೆ ಗಮನ ಕೊಡಿ, ನಿಮ್ಮ ಓದಿನ ಕಡೆ ಗಮನ ಕೊಡಿ. ಆ ಮಧ್ಯದಲ್ಲಿ ಯಾವುದೋ ಪ್ರೀತಿ ಪ್ರೇಮ ಅಂತ ಸಿಲುಕಿಕೊಂಡ್ರೆ ಈ ರೀತಿಯಾದಂಥ ಪರಿಸ್ಥಿತಿಗಳು ಬರಬಹುದು. ಯಾಕೆ ಅಂತಂದರೆ ಇತ್ತೀಚೆಗೆ ಇಂತಹ ಪ್ರಕರಣಗಳು ಸಾಕಷ್ಟು ಆಗ್ತಾ ಇದ್ದಾವೆ, ಸಾಕಷ್ಟು ಪ್ರಕರಣಗಳು ಕೇಳಿ ಬರ್ತಾ ಇದ್ದಾವೆ. ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿಯೂ ಕೂಡ ಇಂಥ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ. ಹಾಗಾಗಿ ಎಲ್ಲ ಹೆಣ್ಣು ಮಕ್ಕಳು ಎಚ್ಚೆತ್ತುಕೊಳ್ಳಿ. ಇನ್ನು ಗೊತ್ತಿಲ್ಲದೆ ಇರುವಂತಹ ವ್ಯಕ್ತಿಗಳನ್ನು ಯಾವುದೂ ಕಾರಣಕ್ಕೂ ಕೂಡ ನೀವು ಅಷ್ಟು ಈಸಿಯಾಗಿ ನಂಬೋದಕ್ಕೆ ಹೋಗಬೇಡಿ. ನಿಮ್ಮ ಸುತ್ತಮುತ್ತಲಿನವರು ಅಥವಾ ನಿಮಗೆ ಗೊತ್ತಿರುವಂತಹ ವ್ಯಕ್ತಿಗಳು, ಸೊ ಅವರನ್ನು ಪರಿಚಯ ಆದರೂ ಕೂಡ ಅವರ ಜೊತೆಗೆ ಹೇಗಿರಬೇಕೋ ಹಾಗೆ ಇರಿ. ಅತಿ ಹೆಚ್ಚು ಸಲುಗೆ ಏನಿದೆಯಲ್ಲ, ಅದು ಖಂಡಿತವಾಗಿಯೂ ನಿಮ್ಮ ಜೀವಕ್ಕೆ ಕುತ್ತನ್ನು ತರುವಂಥ ಕೆಲಸವನ್ನು ಮಾಡುತ್ತೆ. ಹಾಗಾಗಿ ಎಲ್ಲ ಹೆಣ್ಣುಮಕ್ಕಳು ಎಚ್ಚೆತ್ತುಕೊಳ್ಳಿ ಅಂತ ನಾನು ಪದೇ ಹೇಳ್ತಾ ಇದ್ದೀನಿ. ಯಾಕೆ ಈ ಒಂದು ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಈ ಸಮಾಜದಲ್ಲಿ ಯಾರ ಮೇಲೆಯೂ ಕೂಡ ಯಾರಿಗೂ ಕೂಡ ನಂಬಿಕೆ ಇಲ್ಲ. ಆ ಕಾರಣದಿಂದಾಗಿ ಈ ಒಂದು ಮಾತನ್ನು ಹೇಳ್ತಾ ಇದ್ದೀನಿ. ಇನ್ನು ಸಂಬಂಧಪಟ್ಟಿರ್ತಕ್ಕಂಥ ಕುಟುಂಬದವರು ಕೂಡ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಏನೇನೆಲ್ಲ ಆಗಬೇಕು, ಇನ್ನು ಕಾನೂನು ಏನು ಕ್ರಮಗಳಿದ್ದಾವೋ ಕ್ರಮಗಳೆಲ್ಲವೂ ಕೂಡ ನಡೀತಾ ಇರುವಂಥದ್ದು. ಸೊ ಈಗ ಈ ರೀತಿಯಾದಂಥ ಒಂದು ಕೆಟ್ಟ ಬೆಳವಣಿಗೆ ರಾಜ್ಯದಲ್ಲಿ ಆಗಿರ್ತಕ್ಕಂತಹದ್ದು. ಒಟ್ಟಾರೆ ಈ ಒಂದು ಪ್ರಕರಣದ ಬಗ್ಗೆ ಹೇಳೋದಾದರೆ, ನಡಿಬಾರದಂತಹ ಘಟನೆ ನಡೆದೋಗಿದೆ, ಆಗಬಾರದಂಥ ವಯಸ್ಸಲ್ಲಿ ಇಂತಹ ಘಟನೆ ಆಗಿದೆ, ಆಗಬಾರದ ಸಮಯದಲ್ಲಿ ಈ ರೀತಿಯಾದಂಥ ಘಟನೆ ನಡೆದಿದೆ ಅಂತಲೇ ಹೇಳ್ಬೋದು. ಕೇವಲ 10 ತಿಂಗಳ ಪರಿಚಯ ಅಷ್ಟೇ, ಆಗಲೇ 8 ತಿಂಗಳ ಗರ್ಭಿಣಿ ಅಂತ ಹೇಳಲಾಗ್ತಾ ಇದೆಯಲ್ಲ, ನಿಜಕ್ಕೂ ಇದೊಂದು ಕೆಟ್ಟ ಬೆಳವಣಿಗೆ ಅಂತಲೇ ಹೇಳಬಹುದು. ಸೊ ಈ ಒಂದು ಪ್ರಕರಣದ ಬಗ್ಗೆ, ಈ ಒಂದು ವಿಷಯದ ಬಗ್ಗೆ ನಿಮಗೆ ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ನಮಸ್ಕಾರ.